ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ನಡೆದಿದ್ದ ನೀಟ್ ಯುಜಿ ಪರೀಕ್ಷೆಯನ್ನ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಅಧಿಕೃತವಾಗಿ ರದ್ದುಗೊಳಿಸಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಈ ಬಗ್ಗೆ ಮಾತನಾಡಿದ್ದು, ಇದೊಂದು ಆಘಾತಕಾರಿ, ಆತಂಕಕಾರಿ ಸಂಗತಿ ಎಂದಿದ್ದಾರೆ. ವಿದ್ಯಾರ್ಥಿಗಳು ವರ್ಷಪೂರ್ತಿ ಸಮಯ ಮೀಸಲಿಟ್ಟು ಪರೀಕ್ಷೆ ಬರೆಯುತ್ತಾರೆ. ಪದೇ ಪದೇ ಪ್ರಶ್ನೆ ಸೋರಿಕೆ ಆಗ್ತಿದ್ರೆ ಎನ್ಟಿಎ ವೈಫಲ್ಯವೇ? ಇಂತಹ ಪರೀಕ್ಷೆ ಅಗತ್ಯ ಇದೆಯೇ ಎಂಬ ಪ್ರಶ್ನೆ ಮೂಡುತ್ತದೆ ಎಂದು ಸುಧಾಕರ್ ಕಿಡಿಕಾರಿದ್ದಾರೆ. ಸೋರಿಕೆ ಸಾಬೀತಾದ ಮೇಲೆ ಪರೀಕ್ಷೆ ರದ್ದು. ನೀಟ್ ಪರೀಕ್ಷೆ ರದ್ದು ಮಾಡಿ ರಾಜ್ಯ ಸರ್ಕಾರಗಳಿಗೆ ಜವಾಬ್ದಾರಿ ಕೊಡಬೇಕು. ತನಿಖೆಯಲ್ಲಿ ಪ್ರಶ್ನೆ ಸೋರಿಕೆ ಸಾಬೀತಾದ ಮೇಲೆ ಪರೀಕ್ಷೆ ರದ್ದು ಮಾಡಿದ್ದಾರೆ. ಕೆಪಿಎನಲ್ಲಿ ಸಣ್ಣ ಸಣ್ಣ ತಪ್ಪುಗಳಾದಾಗ ನೇರವಾಗಿ ಸಿಎಂ ರಾಜೀನಾಮೆ, ಸರ್ಕಾರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಿದ್ರು. ಈಗ ಸ್ಥಳೀಯ ಬಿಜೆಪಿ ನಾಯಕರ ಬದ್ಧತೆ ಏನು ಎಂದು ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಕೇಳ್ತಾರಾ, ಇಲ್ಲವೇ ನೇರವಾಗಿ ಪ್ರಧಾನಿಗಳ ರಾಜೀನಾಮೆ ಕೇಳ್ತೀರಾ? ಮಕ್ಕಳು ಪರೀಕ್ಷೆ ಬರೆಯೋದು ಅಷ್ಟು ಸುಲಭವಲ್ಲ, ತುಂಬಾ ಒತ್ತಡ ಇರುತ್ತೆ. ಈಗ ನಿರಾಳವಾದ ಮಕ್ಕಳು ಮತ್ತೆ ಅದೇ ಮೈಂಡ್ಗೆ ಬರೋದು ಕಷ್ಟ. ಕೇಂದ್ರ ವೈಫಲ್ಯದಿಂದಲೋ ಬೇರೆ ಕಾರಣಕ್ಕೂ ಅಚಾತುರ್ಯ ಆಗಿದೆ ಎಂದು ಸುಧಾಕರ್ ಹೇಳಿದ್ದಾರೆ. ದಯಮಾಡಿ ಮಕ್ಕಳು ಮತ್ತೆ ಪರೀಕ್ಷೆಗೆ ತಯಾರಾಗಿ. ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿದ್ರೆ ಮೆರಿಟ್ಗೆ ಎಲ್ಲಿದೆ ಬೆಲೆ? ಮೆರಿಟ್ ಕಾಪಾಡಲೆಂದೇ ಸುಪ್ರೀಂ ಆದೇಶದಂತೆ ನೀಟ್ ಮಾಡೋದು. ಇದೇ ರೀತಿಯಾದರೆ ಪರೀಕ್ಷಾ ವ್ಯವಸ್ಥೆಯನ್ನ ವಿಕೇಂದ್ರೀಕರಣ ಮಾಡಬೇಕಾಗತ್ತೆ. ಆಯಾ ರಾಜ್ಯಗಳಿಗೆ ಜವಾಬ್ದಾರಿ ಕೊಟ್ಟಾಗ ಮಾತ್ರ ಮೆಡಿಕಲ್ ವಿದ್ಯಾರ್ಥಿಗಳು ತೊಂದರೆಗೆ ಸಿಲುಕೋದು ಕಡಿಮೆಯಾಗುತ್ತೆ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸದ್ಯ ಆಗ್ರಹಿಸಿದ್ದಾರೆ.